ನಮ್ಮ ಇಲ್ಕಲ್ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇನ್ನೇನು ಶತಮಾನ ಕಾಣ್ತಕ್ಕಂಥ ಶಾಲೆ. ಸುಮಾರು ವಿದ್ಯಾರ್ಥಿಗಳು ಆ ಶಾಲೆಯಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಅಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ನಾವೆಲ್ಲ ಸ್ನೇಹಿತರು ಇಲ್ಲಿವತ್ತು ಸೇರಿದ್ದೀವಿ. 1994 ಮತ್ತು 95ನೇ ಸಾಲಿನಲ್ಲಿ ನಾವು ಅಲ್ಲಿ SSLC ಅಂದರೆ 10ನೇ ತರಗತಿ ಮುಗಿಸಿದ್ದೀವಿ. ಸೊ ಇವತ್ತಿಗೆ ಹೆಚ್ಚು ಕಡಿಮೆ 30 ವರ್ಷ ಆಯಿತು ಆ ಶಾಲೆಯಿಂದ ನಾವೆಲ್ಲ ಕಲಿತು ಹೊರಗೆ ಬಂದಿದ್ದೀವಿ. ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ಭಾಳ ಯಶಸ್ವಿಯಾಗಿ ಇವತ್ತು ಮುನ್ನಡೆಸ್ತಾ ಇದ್ದೀವಿ ಅಂತಂದರೆ ಆ ವಿದ್ಯಾಸಂಸ್ಥೆ ಕಾರಣ ಮತ್ತು ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಸಿರ್ತಕ್ಕಂತಹ ಅನೇಕ ನಮ್ಮ ಶಿಕ್ಷಕರು ಕಾರಣ. ಸೊ ಶಿಕ್ಷಕರು ನಮಗೆಲ್ಲ ದಾರಿದೀಪರಾಗಿದ್ದಾರೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಸೊ ನಮ್ಮ ಆಚಾರ್ಯರಾಗಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಅವರ ಋಣವನ್ನು ತೀರಿಸಲಿಕ್ಕೆ ಅವರ ಕಿಂಚಿತ್ತು ಒಂದಿಷ್ಟು ಏನೋ ನಾವು ಗುರು ಕಾಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. 5/9/2025 ಅಂದರೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ದಿನದಂದೇ ನಾವು ಆ ಶಾಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಕಲ್ ಅಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಸುಮಾರು ನಾವು ಕಲಿಯುವಾಗ ABCDEF 6 ತರಗತಿಗಳು ಒಟ್ಟಾಗಿ ನಡೀತಾ ಇದ್ದು. ಅದು 8, 9, 10 ಅಂದರೆ ಒಮ್ಮೆ ಆ ಶಾಲೆಯಲ್ಲಿ 18 ತರಗತಿಗಳು ಏಕಕಾಲಕ್ಕೆ ನಡೀತಾ ಇರತಕ್ಕಂಥದ್ದು. ಆ ರೀತಿ ಕಲಿತಂಥ ನಾವುಗಳು ಇವತ್ತೆಲ್ಲ 6 ತರಗತಿಗಳು ಒಟ್ಟಾಗಿ ಸೇರ್ತಾ ಇದ್ದೀವಿ. ಸುಮಾರು 250 ಸಂಖ್ಯೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವೆಲ್ಲ ಅಲ್ಲಿ ಕಲಿತಾ ಇದ್ವಿ. ಹೆಚ್ಚು ಕಡಿಮೆ 200ಕ್ಕೂ ಸಮೀಪನ ವಿದ್ಯಾರ್ಥಿಗಳು ಮತ್ತೆ 30 ವರ್ಷದ ನಂತರ ಸೇರ್ತಾ ಇದ್ವಿ. ನಮಗೆ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳು ಸಹ ಬರ್ತಾ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ನಗರಗಳಲ್ಲಿ ಇವತ್ತು ವಾಸವಾಗಿದ್ದಾರೆ. ಎಲ್ಲರೂ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಮ್ಮ ಕರೆಗೆ ಹೋಗೊಟ್ಟು ಅವರು ಬರ್ತಾ ಇದ್ದಾರೆ. ನಾವು ಬಹಳ ಸಂತೋಷದಿಂದ ಅವರನ್ನು ಇಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸೊ ಈ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಬಹುಶಃ ಕೆಲವು ವಿದ್ಯಾರ್ಥಿಗಳಿಗೆ ವಿಷಯ ಅಲ್ಲಿ ಏನೋ ಸಂಪರ್ಕದ ಕೊರತೆ ಆಗಿದ್ದರೂ ಸಹ ಈ ಒಂದು ಏನು ಮಾಧ್ಯಮದ ಮುಖಾಂತರವಾದರೂ ತಿಳಿದ ಮೇಲೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ. ಎಲ್ಲ ನಮ್ಮ ಗುರು ಹಿರಿಯರು ಸಹ ಬರಬೇಕು, ಪತ್ರಿಕಾ ಮಿತ್ರರು ಸಹ ಆ ದಿನ ಬರಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಶಾಲೆ ಸುಮಾರು 1948ರಲ್ಲಿ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ಈಗಿರ್ತಕ್ಕಂಥ ಕಟ್ಟಡದಲ್ಲಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ಕಟ್ಟಡ ಭಾಳ ಒಳ್ಳೆಯ ಕಟ್ಟಡ ಇದೆ. ಇನ್ನೇನು ಸ್ವಲ್ಪ ದುರಸ್ತಿ ಇದೆ. ಆ ದುರಸ್ತಿ ಕಾರ್ಯವು ನಡಿಬೇಕು ಮತ್ತು ಅನೇಕ ದಾನಿಗಳು ಅಲ್ಲಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಅನೇಕ ಕೆಲಸಗಳು ಆಗಬೇಕಿದೆ. ಉದಾಹರಣೆಗೆ ಆ ಶಾಲಾ ಕಾಂಪೌಂಡ್ ಆಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಮೈದಾನ ಆಗಿರ್ಬೋದು, ಮತ್ತು ಇನ್ನೊಂದಿಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಿದೆ. ಈ ನಿಟ್ಟಿನಲ್ಲಿಯೂ ಸಹ ನಾವು 94, 95ನೇ ಸಾಲಿನ ವಿದ್ಯಾರ್ಥಿಗಳು ಸಹ ತಮ್ಮ ಜೊತೆಗೆ ಇರ್ತೀವಿ, ಹಳೆ ವಿದ್ಯಾರ್ಥಿಗಳ ಸಂಘದ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು ಆ ಶಾಲೆ ಏಳಿಗೆಯನ್ನು ಬಯಸ್ತಾ ಇದ್ದೀವಿ. ಸೊ ತಾವೆಲ್ಲ ವರದಿಗಾರರು ಮತ್ತು ಪತ್ರಿಕಾ ಮಿತ್ರರು ಸಹ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತೆಲ್ಲ ನಗರದ ಗಣ್ಯಮಾನ್ಯರಿಗೂ ಸಹ ಆಹ್ವಾನವನ್ನು ಈ ಮುಖಾಂತರ ನಾವು ನೀಡ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ತಾವೆಲ್ಲ ಹಾರೈಸಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಗುರುವಿನ ಗುಲಾಮನಾಗುವ ತನಕ ಸಿಗುವುದಯ್ಯ ಮುಕುತಿ, ದೊರಕದಯ್ಯ ಮುಕುತಿ ಎಂಬ ವಾಣಿಯೊಂದಿಗೆ ಈ ನಮ್ಮೆಲ್ಲ ಸ್ನೇಹಿತರು ನಾವು 94, 95ನೇ ಸಾಲಿನಲ್ಲಿ ಕಲ್ತವರು. ಆವಾಗಿನ ಸ್ಟ್ರೆಂತು ಈಗಿನ ಸ್ಟ್ರೆಂತಿಗೆ ಹೋಲಿಕೆ ಮಾಡಿದ್ರಪ್ಪ ಅಂದ್ರೆ ಸರ್ಕಾರಿ ಶಾಲೆಯ ಗುಣಮಟ್ಟ ಎಲ್ಲಿಗೆ ಹೋಗಕತ್ತ ಅನ್ನೋದ್ರ ಬಗ್ಗೆ ಈ ವಿಶೇಷವಾಗಿ ಈಗಿನ ಒಂದು ಜನ್ರೇಷನ್ಗೆ ತಿಳಿಸಿಕೊಡೋಕ್ಕೆ ಮತ್ತು ಗುರುವಿನ ಬಗ್ಗೆ ಎಷ್ಟು ನಾವು ಕೆಲಸ ಮಾಡಿದ್ರು ಅದ್ರ ಋಣ ತೀರ್ಸೋಕ್ಕಾಗಂಗಿಲ್ಲ ಅನ್ನೋದ್ರ ಸಲುವಾಗಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಇದೇ ದಿನಾಂಕ ಬರುವ ಸೆಪ್ಟೆಂಬರ್ 6ನೇ ತಾರೀಕಿಗೆ ನಮ್ಮದು ವಾರ್ಷಿಕೋತ್ಸವ ಒಂದು ಅವಾಗ 5ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೀವಿ. ಶಿಕ್ಷಕರ ದಿನಾಚರಣೆ ವಿಶೇಷವಾಗಿ ಅವತ್ತಿನ ದಿವಸ ಆ ಗುರುವಿನ ಒಂದು ಋಣವನ್ನು ತೀರಿಸಲು ಏನೋ ಒಂದು ಅಲ್ಪ ಒಂದು
ಎಲ್ಲರನ್ನೂ ಸೇರಿಸುವುದರ ಮುಖಾಂತರ ಮತ್ತು ಎಲ್ಲರನ್ನೂ ಕೂಡಿಸಿ ನಾವು ಒಂದು ಹಬ್ಬದ ಆಚರಣೆಯನ್ನು ಮಾಡ್ಬೇಕಂತೇಳಿ ಇದು ಮಾಡಿದ್ವಿ. ಅದಕ್ಕೆ ತಾವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರ ಸಹಕಾರ ಅತಿ ಮುಖ್ಯ ಐತಿ. ಇದರೊಳಗೆ ಉದ್ದೇಶ ಇನ್ನೂ ಒಂದು ಏನಪ್ಪ ಅಂದರೆ, ಈ ಗುರುವಂದನಾ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚುವುದ್ರ ಸಲುವಾಗಿ ಇದು ಒಂದು ಕಾರ್ಯಕ್ರಮವನ್ನು ನಾವು ವಿಶೇಷ ರೂಪದೊಳಗೆ ಹಾಕ್ಕೊಂಡಿವಿ. ಅದಕ್ಕೂ ತಮಗೂ ಕೂಡ ಆಹ್ವಾನಿಸುತ್ತಾ ಈ ಒಂದು ವೇದಿಕೆಯಲ್ಲಿ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.